ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮೂರನೇ ಬಾರಿಗೆ ಮೋದಿ ಪದಗ್ರಹಣಕ್ಕೆ ಸಕಲ ಸಿದ್ಧತೆ. ಸಂಜೆ 7:15ಕ್ಕೆ ನಡೆಯಲಿದೆ ಪ್ರತಿಜ್ಞಾವಿಧಿ. ರಾಷ್ಟ್ರಪತಿ ಭವನದಲ್ಲಿ 8,000 ಮಂದಿಗೆ ಆಸನದ ವ್ಯವಸ್ಥೆ. ಮೋದಿ ಜೊತೆಯಲ್ಲೇ ಕೆಲ ಸಂಸದರಿಂದಲೂ ಪ್ರತಿಜ್ಞಾವಿಧಿ. 24 ಮಂದಿಯಿಂದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ. ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಪ್ರಮಾಣ ವಚನ ನಿರೀಕ್ಷೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳ ಗಣ್ಯರ ಉಪಸ್ಥಿತಿ. 50ಕ್ಕೂ ಹೆಚ್ಚು ಧಾರ್ಮಿಕ ಗುರುಗಳಿಗೂ ಆಹ್ವಾನ. ವಿಪಕ್ಷ ನಾಯಕರಿಗೂ ಇನ್ವಿಟೇಷನ್. ಆದರೆ ಹೋಗೋದು ಡೌಟ್. ಲೋಕಸಭೆ ಬಳಿಕ ಸವದಿಗೆ ಹೈಕಮಾಂಡ್ನಿಂದ ಸಚಿವ ಸ್ಥಾನದ ಭರವಸೆ. ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರಲ್ಲಿ ಒಬ್ಬರಿಗೆ ಕೊಕ್ ಸಾಧ್ಯತೆ. ಅದಕ್ಕೆ ಪದೇ ಪದೇ ಅಥಣಿ ಲೀಡ್ ಪ್ರಸ್ತಾಪಿಸ್ತಾ ಇದ್ದಾರಾ ಲೋಕೋಪಯೋಗಿ ಸಚಿವ? ಇಂಡೋ ಪಾಕ್ ಹೈವೋಲ್ಟೇಜ್ ಕದನಕ್ಕೆ ಕೌಂಟ್ ಡೌನ್. ನ್ಯೂಯಾರ್ಕ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳನ್ನ ಬಗ್ಗು ಬಡಿಯಲು ಭಾರತ ಸನ್ನದ್ಧ. ಟಿ20 ವಿಶ್ವಕಪ್ನಲ್ಲಿ ಮತ್ತೊಂದು ಇತಿಹಾಸಕ್ಕೆ ಸಾಕ್ಷಿಯಾಗಲು ಕಾತರರಾಗಿರೋ ಕ್ರಿಕೆಟ್ ಫ್ಯಾನ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.